ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ವಿವರಣೆ ಕೊಡ್ತೀನಿ. ಈ ರಂಗೋಲಿ ಅಲಂಕಾರ ಚಾತುರ್ಮಾಸ ದಿನಗಳಲ್ಲೆಲ್ಲ ಹಾಕಬಹುದು. ಎಲ್ಲರಿಗೆ ರಂಗೋಲಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ, ಪರ್ಫೆಕ್ಟಾಗಿ ನೀಟಾಗಿ ಬರಲಿಕ್ಕೆ ಕಷ್ಟ ಅಂಥೇಳಿ ಅಂತ ಇರಲ್ಲ. ಅದಕ್ಕೋಸ್ಕರ ಈಗ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ರಂಗೋಲಿ ನೋಡ್ರಿ. ಈಗ ಪಾಂಡುರಂಗನ ರುಕ್ಮಿಣಿ ಅಲಂಕಾರನ ಹಾಕಿ ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ದೇವರು ನಿಂತು ಆಕಾರ ಇರ್ತದಲ್ಲ, ಆಗಲಿ ನಾವು ಮುಖ ಅಲಂಕಾರ ಒಂದೇ ಹಾಕ್ಕೊಂಬಿಡು. ಈಗ ಪಾಂಡುರಂಗ ಸ್ವಾಮಿನ ಅಲಂಕಾರ ಒಂದೇ ತೋರಿಸ್ತಾ ಇದ್ದೀನಿ. ರಂಗೋಲಿನ ಸ್ಕಿಪ್ ಮಾಡಲ್ದಂಗೆ ನೋಡ್ರಿ, ನಿಮಗೆ ಕೂಡ ಹಾಕಲಿಕ್ಕೆ ಈಸಿ ಆಗ್ತದೆ. ನಿಂತು ಆಕಾರ ಇರಲ್ದಂಗೆ ಮುಖ ಅಲಂಕಾರ ಒಂದೇ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿರಲ್ಲ ಎಷ್ಟು ಈಸಿಯಾಗಿ ಹಾಕ್ಬೋದು. ಇದು ಕೂಡ ನಿಮ್ಗೆ ಕಷ್ಟ ಅನಿಸಿದರೆ ಒಂದು ಸಲ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿರಿ. ಒಂದೆರಡು ದಂಡ ಹಾಕಿದರೆ ಈಸಿಯಾಗಿ ಬರ್ತದೆ. ನಿಮ್ಗೆ ಅನುಕೂಲ ಆದರೆ, ಒಂದು ವೇಳೆ ರಂಗೋಲಿ ಬರಲಿಕ್ಕೆ ನಿಮಗೆ ಈಸಿ ಆದರೆ ಡೈರೆಕ್ಟ್ ರಂಗೋಲಿಲಿಂದ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ.
ಈಗ ರುಕ್ಮಿಣಿ ದೇವ್ರನ್ನ ಕೂಡ ಹೀಗೆ ಮುಖ ಅಲಂಕಾರ ಒಂದೇ ಅಲಂಕಾರ ಮಾಡ್ಕೊಂಬಣ. ಈಗ ನೋಡಿರಲ್ಲ ಪಾಂಡುರಂಗನ ರುಕ್ಮಿಣಿನ ನೋಡಿರಲ್ಲ ಅಲಂಕಾರ, ಮುಖ ಅಲಂಕಾರ ಒಂದೇ ಹಾಕಿದರೆ ಕೂಡ ದೇವರ ಅಲಂಕಾರ ಎಷ್ಟು ಚಲೋ ಕಾಣಿಸ್ತಾ ಅದಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಂತೋ ಆಕಾರ ಕೂಡ ತೋರಿಸ್ತೀನಿ. ಈಗ ಓನ್ಲಿ ಮುಖ ಅಲಂಕಾರ ಒಂದೇ ಹಾಕಿ ತೋರಿಸ್ತಾ ಇದ್ದೀನಿ. ರಂಗೋಲಿನ ಸ್ಕಿಪ್ ಮಾಡಲ್ದಂಗೆ ನೋಡಿದರೆ ನಿಮ್ಗೆ ಹಾಕಲಿಕ್ಕೆ ಭಾಳನೇ ಈಸಿ ಆಗ್ತದೆ. ಆಗಿಂದ ಈಗ 33 ಗೋಪದ್ಮ ಹಾಕಿ ತೋರಿಸ್ತಾ ಇದ್ದೀನಿ. ಗೋಪದ್ಮ ಕೂಡ ನೀಟಾಗಿ ಪರ್ಫೆಕ್ಟಾಗಿ ಹೊಟ್ಟು ಒಂದು ಮ್ಯಾಲಕ್ಕೆ ಕೆಳಕ್ಕೆ ಇರ್ತದಲ್ಲ, ಹಂಗೆ ಇರಲ್ದಂಗೆ ಪ್ರತಿಯೊಂದು ಗೋಪದ್ಮ ಒಂದೇ ಲೆವೆಲಾಗಿ ಈಕ್ವಲಾಗಿ ಬರೋಂಗೆ ಒಂದು ಸಣ್ಣ ಬಾಟಲ್ ಕ್ಯಾಪ್ಲಿಂತ ಹೆಂಗೆ ಹಾಕಬೇಕು ಈಗ ತೋರಿಸ್ತೀನಿ. ಈಗ ಮುಂಚೆ ರಂಗೋಲಿನ ದಪ್ಪ ಲೈನ್ ತೊಗೋಬೇಕು. ನಾನು ಫಸ್ಟು ಸಣ್ಣ ಲೈನ್ ತೊಗೊಂಡಿನಿ. ಹಂಗೆ ಆಗಲ್ದಂಗೆ ರಂಗೋಲಿ ಹಾಕ್ಯಂಬೋ ಕಾಲಕ್ಕೇ ಒಂದು ದಪ್ಪ ಲೈನ್ ತೊಗೊಂಡು ಒಂದು ಗೀಟ ಬರಿಬೇಕು.
ಆಗಿಂದ ಒಂದು ಬಾಟಿಲ್ ಸಣ್ಣದು ಬಾಟಿಲ್ ಕ್ಯಾಪ್ ತೊಗೋಬೇಕು. ತೊಗೊಂಡು ನಾನು ವಿಡಿಯೋದಾಗ ತೋರಿಸಿದಂಗೆ ಈ ರಂಗೋಲಿ ಲೈನ್ ಮೇಲೆ ಬಾಟಿಲ್ ಕ್ಯಾಪ್ನ ಕೆಳಕ್ಕೆ ಸರಿಸಬೇಕು. ನಮ್ಗೆ ಎಷ್ಟು ಹೊಟ್ಟೆ ಬೇಕು, ಗೋಪದ್ಮ ನಾವು ಎಷ್ಟು ಅಂದ್ಕೋತಾ ಇವಿ ಅಷ್ಟು ಮಾತ್ರನೇ ಕೆಳಕ್ಕೆ ಅಂದ್ಕೋಬೇಕು. ಗೋಪದ್ಮ ಸೈಜ್ನ ಬಟ್ಟಿ ನಾವು ಅದನ್ನು ಕೆಳಕ್ಕೆ ಅಂದ್ಕೊಬೋದು ಇರ್ತದೆ. ನಿಮ್ಗೆ ಮೇಲಕ್ಕೆ ಬೇಕು ಅಂದರೆ ಸ್ವಲ್ಪ ಮೇಲಕ್ಕೆ ಸರಿಸಿರಿ, ಇನ್ನು ಒಳಿಕೆ ಬೇಕು ಅಂದರೆ ಒಳಿಕೆ ಸರಿಸ್ಕೊಬಂದು ನಾವು ಹಾಕೋ ಅಲಂಕಾರ ನೋಡ್ಕೊಂಡು ಬಾಟಿಲ್ ಕ್ಯಾಪ್ನ ಕೆಳಕ್ಕೆ ಸರಿಸ್ಕೊಂಡು ಮೇಲೆ ಪದ್ಮನ ತಿರ್ಸ್ಕೋಬೇಕು. ಇಷ್ಟೇ ಸಿಂಪಲ್ಲಾಗಿ ಎಲ್ಲ ಗೋಪದ್ಮಗಳು 33 ಗೋಪದ್ಮಗಳು ಒಂದೇ ಲೆವೆಲ್ ಆಗಿ ಈಕ್ವಲ್ ಆಗಿ ಬರಲಿಕ್ಕೆ ಅನುಕೂಲ ಆಗಿ ಈಸಿ ಕಾಣಿಸ್ತದೆ. ರಂಗೋಲಿ ಕೂಡ ನೀಟಾಗಿ ಬರ್ತದೆ. ಈ ರಂಗೋಲಿ ಸಣ್ಣ ಮಕ್ಕಳು ಕೂಡ ಹಾಕ್ಕೋಬಹುದು. ಕಷ್ಟ ಆದವ್ರಿಗೆ ಈಸಿಯಾಗಿ ಗೋಪದ್ಮ ರಂಗೋಲಿ ಎಲ್ಲರಿಗೆ ಬರ್ತದೆ. ಆಗಲಿ ಒಂದು ಮೇಲಕ್ಕೆ ಕೆಳಕ್ಕೆ ಬರ್ತದಲ್ಲ, ಹಿಂಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನೀಟಾಗಿ ಈಕ್ವಲ್ ಆಗಿ ಒಂದೇ ಪ್ರಕಾರ 33 ಗೋಪದ್ಮಗಳು ಅಲಂಕಾರ ಮಾಡ್ಕೋಬೋದು. ನೀಟಾಗಿ ಈಕ್ವಲ್ ಆಗಿ ಒಂದೇ ಪ್ರಕಾರ 33 ಗೋಪದ್ಮಗಳು ಅಲಂಕಾರ ಮಾಡ್ಕೋಬೋದು. ಈಗ 33 ಗೋಪದ್ಮ ಅಲಂಕಾರ ನೋಡಿರಲ್ಲ ಎಷ್ಟು ಚಂದ ಚಲೋ ಕಾಣಿಸ್ತಾವಲ್ಲ. ಆಗಿಂದ ಈಗ ಶಂಖ ಚಕ್ರ ಕೂಡ ನಡುವ ಗೋಪದ್ಮ ಬರೆದು ಅಲಂಕಾರ ಹಾಕಿನಿ. ಮುಂಚೆ ಗೋಪದ್ಮ ಒಳಗೆ ಬರ್ಕೊಂಡು ಅದಕ್ಕೆ ಶಂಖನ ಅಲಂಕಾರ ಮಾಡೀನಿ ಮತ್ತು ಚಕ್ರ ಕೂಡ ಹಾಗೆ ಒಳಗೆ ಗೋಪದ್ಮ ಬರೆದು ಚಕ್ರ ಅಲಂಕಾರ ಕೂಡ ಹಾಕಿನಿ.
ಈ ರಂಗೋಲಿ ನಿಮಗೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. लक्ष्मी नारायण जय लक्ष्मी नारायण 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 लक्ष्मी नारायण लक्ष्मी नारायण जय 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 लक्ष्मी